ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಲಾರಾಮು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ನವೀನವ್ರ ಫೋನಲ್ಲೂ ಅಲಾರಾಮ್ ಇಟ್ಟಿಲ್ಲ, ನನ್ನ ಫೋನಲ್ಲೂ ಅಲಾರಾಮ್ ಇಟ್ಟಿಲ್ಲ. ಪಾಪ ಅವ್ರು ನೈಟ್ ಫೋನ್ ಕೊಟ್ಟಿದ್ದಾರೆ. ಅವ್ರು ಫೋನ್ ಕೊಡೋ ಅಂತ ಕೇಳಿದ್ದೀನಿ ನಾನು. ಬಟ್ 5 ನಿಮಿಷದಲ್ಲಿ ನಾನು ನಿದ್ದೆನೇ ಹೋಗ್ಬಿಟ್ಟಿದ್ದೀನಿ. ಅವ್ರು ಯಾವಾಗ ಎದ್ದೇಳಿಸಿದ್ರು ಏನು ಕತೆನೋ ಗೊತ್ತೇ ಇಲ್ಲ ನನಗೆ. ಸೊ ಅಲಾರಾಮ್ ಕೂಡ ಇದ್ದಿಲ್ಲ. ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಯಿತು. ಸೊ ಇತ್ತೀಚೆಗೆ ರೆಗ್ಯುಲರ್ ವೀವರ್ ಆದರೆ ಗೊತ್ತಿರುತ್ತೆ ನಾನು ಎಷ್ಟು ಬೇಗ ಎದ್ದೇಳ್ತೀನಿ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಈ ಒನ್ ವೀಕಿಂದನೇ ಸ್ವಲ್ಪ ಬೇಗ ಎದ್ದೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಸ್ಕೂಲು, ನವೀನವ್ರದ್ದು ಆಫೀಸು ಅದೆಲ್ಲನೂ ಸಹ ಅವ್ರದ್ದು ಕರೆಕ್ಟ್ ಟೈಮಿಗೆ ಅಡುಗೆ ಮಾಡಿಟ್ಟು ಶಾಪ್ಗೆ ಹೋಗಿ ಎಲ್ಲನೂ ಕೆಲಸ ಮುಗ್ಸೋಕ್ಕಾಗಲ್ಲ. ಯಾಕೆಂದರೆ ನಾನು ಎಕ್ಸ್ಟ್ರಾ ಯಾರನ್ನೂ ಸಹ ವರ್ಕರ್ನ ತೊಗೊಂಡು ಇಲ್ಲ. ಸೊ ನಾವೇ ಮೇಂಟೈನ್ ಮಾಡ್ತಿರೋದ್ರಿಂದ ಸೊ ಅಡ್ಜಸ್ಟ್ ಮಾಡಿಕೊಂಡು ಬೇಗ ಮಾಡಲೇಬೇಕು. ಸೊ ಇದೇ ವಿಷಯವಾಗಿಯೇ ನವೀನವ್ರ ಹತ್ರ ಸ್ವಲ್ಪ ರೇಗಾಡ್ತಾ ಇರ್ತೀನಿ, ಜಗಳ ಮಾಡ್ತಾ ಇರ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಫ್ರಸ್ಟ್ರೇಷನ್ ಕಸ್ಟಮರ್ ಕಡೆಯಿಂದ ಜಾಸ್ತಿ ಪ್ರೆಷರ್ ಬಂದಾಗ ಆ ಥರ ಮಾತಾಡಲೇಬೇಕಾಗುತ್ತೆ. ನೀವು ಫಸ್ಟ್ ಮನೆ ಚೇಂಜ್ ಮಾಡೋ ಅಂತ ಒಂದ್ಸಲಿ ಜಗಳ ಆಡ್ತಿರ್ತೀನಿ. ಸ್ಟೆಪ್ಸ್ ಹತ್ತಿಳಿಯೋಕ್ಕೆ ನನಗೆ ಆಗೋದಿಲ್ಲ, ಕಾಲೆಲ್ಲ ನೋವು ಬರುತ್ತೆ ಅಂದರೆ ಇಮ್ಡಿ ಏನಿದೆ ಸ್ಟೆಪ್ಸ್ ಹತ್ತಿಳಿತೀವಲ್ಲ, ಹತ್ತಿಳಿಬೇಕಾದ್ರೆ ಏನೂ ಆಗೋಲ್ಲ. ಬಟ್ ಮಲ್ಕೊಂಡು ಬೆಳಗ್ಗೆ ಎದ್ದೇಳ್ತೀವಲ್ಲ, ಸೊ ಪಾದ ನೆಲ ಕೂರೋಕ್ಕಾಗಲ್ಲ, ಅಷ್ಟು ಪೈನ್ ಬರುತ್ತೆ. ಏನಕ್ಕಂತನೂ ಗೊತ್ತಲ್ಲ. ಒಂದು ಸ್ವಲ್ಪ 1-2 ಸಲ ಆ ಕಡೆಯಿಂದ ಈ ಕಡೆಗೆ ಓಡಾಡಿದ್ರೆ ಆಮೇಲೆ ಅದು ನಾರ್ಮಲ್ ಆಗುತ್ತೆ. ಆ ಥರ ಆಗ್ತಾಯಿದೆ. ಸೊ ಅದಕ್ಕೆ ಆಮೇಲೆ ಅವರು ಅವಾಗ ಫೋನೇ ಮಾಡೋದಿಲ್ಲ. ಆಮೇಲೆ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಮಾಡ್ತಾರೆ ಅಷ್ಟೇ. ಸೊ ಆ ಥರ ಇರುತ್ತೆ ನಮ್ಮದು. ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾವೇ ಸಮಾಧಾನ ಮಾಡಿಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಈಗ ವರ್ಕರ್ನ ತೊಗೊಳೋಕ್ಕೆ ಒಬ್ಬರು ಬೇಕೇ ಬೇಕು, ಹೆಲ್ಪರು ಆ ಥರ ಇದೆ. ಸೊ ಇವಾಗ ಕಾಜಾ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಪೋಸಿಟ್ ಮನೆಯಲ್ಲಿ ಒಬ್ಬ ಅಕ್ಕಂಗೆ ಕೊಡ್ತಾ ಇದ್ದೀನಿ. ಅದೊಂದು ಕೆಲಸ ತಪ್ಪೈತೆ ನಮಗೆ. ಎಮ್ಮಿಂಗ್ ಮಾಡೋವಂಥದ್ದು ದೊಡ್ಡ ಕೆಲಸ ನನಗೆ. ಅದು ತುಂಬ ಇರಿಟೇಷನ್ ಕೆಲಸ ನನಗೆ. ಸೊ ಸ್ಯಾರಿ ಕುಚ್ಚು ಕಟ್ಟೋದಾದ್ರೂ ಅಷ್ಟೇ, ಕ್ರೋಶ ಡಿಸೈನ್ಸು ನೀವು ಎಂಥ ಗ್ರ್ಯಾಂಡ್ ಡಿಸೈನ್ಸ್ ಆದ್ರೂ ಎಲ್ಲ ಕ್ರೋಶ ಮುಗಿಸ್ಬಿಡ್ತೀನಿ. ಎಂಡಿಂಗಲ್ಲಿ ಕುಚ್ಚು ಕಟ್ಟಬೇಕಂದ್ರೆ ನನಗೇನೋ ಅದು ಇಷ್ಟ ಆಗಲ್ಲ. ಸೊ ಆ ಥರ ಅದೇನೋ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ. ಸೊ ಆ ಥರ ಇರುತ್ತೆ. ಒಂದ್ಸಲಿ ಅನಿಸುತ್ತೆ ಎಲ್ಲ ಕೆಲಸನೂ ಏನಕ್ಕೆ ಕಲಿತೆ ನಾನು, ಯಾವ್ದಾದ್ರು ಒಂದು ಕೆಲಸ ಕಲಿಬೇಕಿತ್ತಲ್ವಾ ಅಂತ ಒಂದ್ಸಲಿ ಅನಿಸುತ್ತೆ. ಬಟ್ ಬೇರೆಯವ್ರಿಗೆ ಹಾಕೊಡ್ಲಿಲ್ಲ ಅಂತಂದ್ರೂ ಹೆಣ್ಮಕ್ಳು ಏನಾದರೂ ಒಂದು ಕಲಿತೇ ಇರಬೇಕು. ಅವ್ರಿಗೆ ಏನು ಆಕ್ಸೆಸ್ ಇದೆಯೋ, ನಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕಲಿತಿದ್ರೆ ತುಂಬಾ ಒಳ್ಳೆಯದು. ಒಂದೊಂದ್ಸಲಿ ಅನಿಸುತ್ತೆ ನಾನು ಏನಾದರೂ ಈ ಕೆಲಸ ಕಲಿಲ್ಲ ಅಂತಂದರೆ ನಾನು ಬೇರೆಯವ್ರಿಗೆ ಎಷ್ಟು ದುಡ್ಡು ಕೊಡಬೇಕಿತ್ತು ಈ ಥರ ಎಲ್ಲ ವರ್ಕ್ ಮಾಡಿಸ್ಲಿಕ್ಕೆ ಅಂತ ಒಂದ್ಸಲಿ ಅನಿಸುತ್ತೆ. ಬಟ್ ಏನು ಮಾಡೋಕ್ಕೆ ಆಗಲ್ಲ. ಕಲ್ತಿದ್ದೀನಿ, ಮಾಡಲೇಬೇಕು. ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ಇನ್ನೊಬ್ಬರು ಕೈ ಕೆಳಗಡೆ ಸಂಬಳಿಸ್ಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ನನಗೆ. ಸೊ ಅದಕ್ಕೋಸ್ಕರನೇ ಸ್ವಂತವಾಗಿ ಏನೋ ಒಂದು ಮಾಡಿದ್ದೀನಿ, ಇದನ್ನೇ ದೊಡ್ಡದು ಮಾಡಬೇಕು ಅನ್ನೋದೊಂದು ಚಿಕ್ಕ ಆಸೆ ಇದೆ ಅಷ್ಟೇ. ಸೊ ಬನ್ನಿ, ಇವತ್ತಿನ ವೀಡಿಯೋನ ಹೀಗೆ ಕಂಟಿನ್ಯೂ ಆಗುತ್ತೆ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರೆ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಬೇಗ ಅಲ್ಲಿದ್ರು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಫಸ್ಟ್ ಇಷ್ಟು ಲೇಟಾಗಿ ಶಾಪ್ಗೆ ಹೋಗ್ತಿರೋದು. ಸಂಡೇ ಮಾತ್ರ ನಾನು ಇಷ್ಟು ಲೇಟಾಗಿ ಹೋಗ್ತಾ ಇದ್ದೆ. 1 ಗಂಟೆ 2 ಗಂಟೆ ಆಗಿಬಿಡ್ತಾ ಇತ್ತು. ಇವತ್ತು ಫಸ್ಟ್ ಟೈಮ್ ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ ಈಗ 12 ಗಂಟೆ, ಇನ್ನು 3 ನಿಮಿಷ ಇದೆ. ಅಷ್ಟರೊಳಗಡೆ ಕಾಫಿ ಇಟ್ಟಿದ್ದೀನಿ. ಕಾಫಿ ಕುಡ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ಮನೇಲಿ ಯಾರು ಕಾಫಿ ಕುಡಿಯೋಲ್ಲ, ನಾನೊಬ್ಬಳೇ ಕುಡಿಯೋದು. ಅದು ಕುಡಿದ್ರೆ ಅಯ್ಯೋ ಕಾಫಿ ಮಾಡಿಬಿಟ್ಟಿದೆಯಾ ಇವತ್ತು ಅಂತ ಅಂದ್ಕೊಂಡು ಕುಡಿತಾರೆ. ಸೊ ಅದಕ್ಕೋಸ್ಕರ ಯಾರಿಗೂ ಇಲ್ಲ, ನಾನೊಬ್ಬಳೇ ಕಾಫಿ ಕುಡಿಯೋದು. ಈ ಕಾಫಿ ಟೀ ಏನೂ ಕುಡಿತಾನೇ ಇರಲಿಲ್ಲ ನಾನು ಮೊದಲೇ ಹೇಳಬೇಕಂತಂದರೆ. ಏನು ನಾನು ಟೈಲರಿಂಗು ಎಂಬ್ರಾಯ್ಡರಿ ವರ್ಕು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಸ್ಟಾರ್ಟ್ ಆಗಿದೆ. ದಿನಕ್ಕೆ 4 ಸಲಿನೂ ಆಗುತ್ತೆ, 5 ಸಲಿನೂ ಆಗುತ್ತೆ, ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ. ಕೆಳಗಡೆ ಶಾಪ್ ಮಾಡಿದಾಗಿಂದ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ಮನೇಲೇ ಇರ್ತಾ ಅಲ್ವ, ಮನೇಲೇ ಶಾಪ್ ಇಟ್ಕೊಂಡು ಮನೇಲೇ ಮಾಡ್ತಾ ಇದ್ವಲ್ವ, ಯಾವಾಗ ಬೇಕಾವಾಗ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ. ಬಟ್ ಇವಾಗ ಕೆಳಗಡೆ ಮೇಲ್ಗಡೆ ಹತ್ತಿ ಇಳಿಲಿಕ್ಕೆ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಹತ್ತಿಳಿಲಿಲ್ಲ ಅಂತಂದ್ರೂ ದಿನಕ್ಕೆ 7 ಸಲಿಂದ 8 ಸಲಿ 4th ಫ್ಲೋರಿಂದ ಕೆಳಗಡೆವರೆಗೂ ಇಳ್ದೇ ಇಳ್ತೀನಿ. ಒಂದೊಂದ್ಸರಿ ಅದೇ ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಇದೇ ಮನೆಯೇ ಬೆಟರಪ್ಪ, ಏನು ವ್ಯಾಯಾಮ ಏನು ಮಾಡಲ್ಲ ಅಂತಂದ್ರೂ, ಹೊರಗಡೆ ಏನು ವಾಕಿಂಗ್ ಏನು ಮಾಡಲ್ಲ ಅಂತಂದ್ರೂ ಸಹ, ವರ್ಕೌಟ್ಸ್ ಏನೂ ಇಲ್ಲ ಅಂದ್ರೂ ಇಲ್ಲೇ ಅರ್ಧ ವರ್ಕೌಟ್ಸ್ ಆಗಿಬಿಡುತ್ತೆ ನಮಗೆ. ಸೊ ಬನ್ನಿ ಹೋಗೋಣ, ಶಾಪ್ಗೆ ಹೋಗೋಣ. ಸೊ ಇವಾಗಿನ ಬಿಸಿಲಿಗೆ ಏನು ತಿಂದ್ರೂ ಕಮ್ಮಿನೇ ಅನಿಸುತ್ತೆ. ಸೊ ಅಷ್ಟು ಬಿಸಿಲು ಕೂಡ ಬರ್ತಾಯಿದೆ. ಸೊ ನವೀನವರು ಮನೇಲೆಲ್ಲನೂ ಸಹ ಹಣ್ಣೆಲ್ಲ ಖಾಲಿಯಾಗಿತ್ತು. ಸೊ ನಿನ್ನೆ ಈವ್ನಿಂಗ್ ಡ್ಯೂಟಿಯಿಂದ ಬರ್ತಾನೆ ಅವರೆಲ್ಲ ಹಣ್ಣು ಎಲ್ಲನೂ ಸಹ ತಂದಿದ್ರು. ಅದ್ರ ಜೊತೆ ಮಾವಿನಕಾಯಿ ಕೂಡ ತಂದಿದ್ರು. ಸೊ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದು 2 ಡೇಸ್ ಆಗ್ತಿದ್ದಂಗೆ ಅದು ಆಲ್ರೆಡಿ ಒಳಗಡೆ ಫುಲ್ಲು ಸ್ವಲ್ಪ ಹಣ್ಣಾಗ್ತಾ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ಆದೆ.
ಇನ್ನೇನು ಬೇಡ, ನೆಕ್ಸ್ಟ್ ಟೈಮ್ ತಂದು ಹಾಕಿದರೆ ಸಾಕು. ಬಟ್ ಗೋಮಾನ್ಕಾಯಿ ಉಪ್ಪಿನಕಾಯಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕೂಡ ಇರಲ್ಲ ಅನಿಸುತ್ತೆ. ಸೊ ಅದಕ್ಕೆ ಚಿಕ್ಕದು ಬರುತ್ತಲ್ಲ ಅದರಲ್ಲೇ ಸ್ವಲ್ಪ ಕಾಯಿ ಇರೋದನ್ನು ತಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಸಂತೆಲೆಲ್ಲ ಸಿಗುತ್ತೆ. ಸೊ ಅದ್ರ ಜೊತೆ ನಾನು ಕೂಡ ಕಾಫಿನೂ ಸಹ ಮಾಡಿಕೊಂಡೆ. ಅಷ್ಟು ಇಷ್ಟಪಟ್ಟು ಯಾರೂ ಸಹ ನಮ್ಮ ಮನೇಲಿ ಕಾಫಿನ ಕುಡಿಯೋದಿಲ್ಲ. ಸೊ ನನಗೆ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಒಂದು ಗ್ಲಾಸಷ್ಟು ಕಾಫಿನ ಮಾಡಿಕೊಂಡೆ ಅಷ್ಟೇ. ಇವಾಗ ಏನು ತಿಂದ್ರೂ ಏನು ಕುಡಿದ್ರೂ ಏನೇ ಮಾಡಿದ್ರೂ ಬಿಸಿಲಿಗೆ ಬರೀ ನೀರು ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಊಟ ಆಲ್ಮೋಸ್ಟ್ ಕಮ್ಮಿ ಆಗಿಬಿಡುತ್ತೆ. ಬರೀ ನೀರು ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಒಂದು ಮಡಿಕೆ ಕೂಡ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈ ಚಿನ್ನಿಮ ಕಾಲಲ್ಲಿ ಏನು ಮಡಿಕೆ ತಂದ್ರೂ ಅದು ಇರುತ್ತಾ ನಮ್ಮ ಮನೇಲಿ ಅನ್ನೋದೇ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್. ಯಾಕಂದರೆ ನಮ್ಮ ಮನೇಲಿ ಎಲ್ಲ ಟೇಬಲ್ ಆಗಿರ್ಬೋದು ಏನು ಆಗಿದ್ರೂ ಕೈ ಎಟ್ಕೋತರನೇ ಸಿಗುತ್ತೆ ನಮ್ಮ ಮನೆಯಲ್ಲಿ. ಇವಾಗ ಈ ಮಡಿಕೆ ತಂದು ಎಲ್ಲಿ ಇಡೋದು ಅನ್ನೋದೊಂದು ಕ್ವಶ್ಚನ್ ಮಾರ್ಕ್ ಇದೆ. ಇವಾಗ ತಂದರೆ ಎಲ್ಲ ಅಡ್ಜಸ್ಟ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಇವಾಗ ಊರಿಗೆ ಹೋಗ್ಬೇಕಲ್ವಾ. ಈಗ ತಾನೇ ಶಾಪಿಗೆ ಬಂದೆ. ಸೊ ನವೀನ್ ಅವರು ಹೋಗ್ತಾನೆ ರನ್ ಕೊಟ್ಟು ಹೋಗಿದ್ರು. ಬಟ್ ಇನ್ನೊಂದು 3 ಮಿನಿಟ್ಸ್ ಇದೆ, ಅಷ್ಟಕ್ಕೆ ದಾರ ಕೆಳಗಡೆ ಖಾಲಿ ಆಗಿಬಿಟ್ಟು ಸ್ಟಾಪ್ ಆಗಿಬಿಟ್ಟಿದೆ. ಇವಾಗ ರನ್ ಕೊಟ್ಟು 3 ಮಿನಿಟ್ಸ್ ಅಷ್ಟೇ ಇರೋದು. ಅವಾಗೆ ಬಂದು ಫಿಟ್ ಮಾಡಿ ಹೋಗ್ಬಿಟ್ಟಿದ್ರೆ ಫ್ರೆಂಡ್ ಕೂಡ ಕಂಪ್ಲೀಟ್ ಆಗಿಬಿಡ್ತಾ ಇತ್ತು. ಹಾಗೆ ಇನ್ನೊಂದು ವಿಷಯ ಏನಂತಂದರೆ ಚಿಕ್ಕ ಮಷಿನ್ ಬಗ್ಗೆ ವಿಡಿಯೋ ಮಾಡಿ, ಚಿಕ್ಕ ಮಷಿನ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತೀರಾ. ಆಲ್ಮೋಸ್ಟ್ ಚಿಕ್ಕ ಮಷಿನ್ ವೀಡಿಯೋಸ್ನೆಲ್ಲ ಸಹ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ತಿಳಿಸ್ಕೊಡ್ಬೇಕು ಅಂತಿದ್ರೆ ಕಮೆಂಟಲ್ಲಿ ನಿಮಗೆ ಯಾವ ಚಿಕ್ಕ ಮಷಿನಲ್ಲಿ ಅದರದ್ದು ಡೀಟೇಲ್ಸ್, ಪ್ರೈಸ್ ಡೀಟೇಲ್ಸ್ ಬೇಕಾ, ಶಾಪ್ ಡೀಟೇಲ್ಸ್ ಬೇಕಾ, ಅಥವಾ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ನೀವು ಕಾಮೆಂಟ್ ಮಾಡಿದ್ರೆ ನಾನು ಮಾತಾಡ್ಬೋದು. ಸೊ ಅದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,60,000 ಬೀಳುತ್ತೆ. ಸೊ ಇವಾಗಿನ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಗೊತ್ತಿಲ್ಲ, ನನಗೆ ವಿಚಾರಿಸೋಕೆ ಹೋಗಿಲ್ಲ. 1,60,000 ಬೀಳುತ್ತೆ. ಎಕ್ಸೆಸ್ ನೀವು ಥ್ರೆಡ್ಗಳು ಬೇಕು, ಎಕ್ಸ್ಟ್ರಾ ಥ್ರೆಡ್ಗಳು, ಕ್ಯಾನ್ವಾಸ್ ಅದು ಇದು ಅಂತ ಒಂದು 3,000-4,000 ಆಗ್ಬೋದು. ಸೊ ನೀವು ಎಷ್ಟು ತೊಗೊಳ್ತೀರಾ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಅದಕ್ಕೊಂದು ಟೇಬಲ್ ಬೇಕಾಗುತ್ತೆ. ಒಂದು ಆಫೀಸ್ ಟೇಬಲ್ ಥರದೊಂದು ಚಿಕ್ಕದು ಟೇಬಲ್ ಬೇಕಾಗುತ್ತೆ. ಸೊ ಅದಕ್ಕೂ ಒಂದು 3,000-4,000 ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು. ಸೊ ಏನಿಲ್ಲ ಅಂತಂದ್ರೆ 1,60,000 ಮಷಿನ್ ಆದರೆ 1,70,000 ಆಗುತ್ತೆ. ನಿಮಗೆ 10,000 ಎಕ್ಸ್ಟ್ರಾ ಕಾಸ್ಟು ಆಗುತ್ತೆ ನಿಮಗೆ. ಸೊ ತೊಗೊಂಡಾದ್ಮೇಲೆ ಮಷಿನ್ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋದಿಲ್ಲ. ಅದು ಸೇಮ್ ಇದು ಯಾವ ಥರ ಇದು 12 ನೀಡಲ್ ಬರುತ್ತೆ, ಅದು ಸಿಂಗಲ್ ನೀಡಲ್ ಬರುತ್ತೆ. ಸೊ ಇದು ಚಿಕ್ಕದೊಂದು ಸ್ವೀಟ್ ಕೇಸ್ ಥರ ಎತ್ಕೊಂಡು ಹೋಗ್ಬೋದು. ಅಷ್ಟು ಕ್ಯಾಶುವಲ್ ಆಗಿರುತ್ತೆ ನಿಮಗೆ. ಸೊ ಅದು ಬಿಟ್ಟರೆ ಫ್ರೇಮ್ ಸೈಜ್ ಬಂದುಬಿಟ್ಟು ನಿಮಗೆ 14 ಮತ್ತು 7.5 ಇಂಚ್ ಬರುತ್ತೆ. ನಿಮಗೆ 14 ಇಂಚ್ ಉದ್ದ ಬರುತ್ತೆ. ಅಗಲ ಬಂದುಬಿಟ್ಟು 7.5 ಇರುತ್ತೆ. ಬಟ್ 8.5 ಇರುತ್ತೆ. ಬಟ್ ನಮಗೆ ಕೌಂಟ್ ಆಗೋದು 7 ಇಂಚ್ ಮಾತ್ರನೇ ಕೌಂಟ್ ಆಗೋದು. ಯಾಕೆಂದರೆ ಎಕ್ಸ್ಟ್ರಾ ಎಕ್ಸೆಸ್ ಹಾಫ್ ಇಂಚ್ ಎಲ್ಲ ಸೈಡು ಕೂಡ ಸುತ್ತಲೂ ಹೋಗುತ್ತೆ. ಮತ್ತು ಬ್ಯಾಕ್ ನೆಕ್ನೇ 2 ಸಲ ಬಿಚ್ಚಿ ಹಾಕಬೇಕಾಗುತ್ತೆ. ಮತ್ತು ದೊಡ್ಡದು ಬ್ರೈಡಲ್ ಡಿಸೈನ್ಸ್ ಆ ಥರ ಬಂದಾಗ ನೀವು 4 ಸಲಿನೂ ಹಾಕಬೇಕಾಗುತ್ತೆ, 5 ಸಲಿನೂ ಸಹ ಹಾಕಬೇಕಾಗುತ್ತೆ. ಅದು ಬಿಟ್ಟರೆ ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಆ ಟಾಪಿಕ್ ಬಗ್ಗೆ ಮಾತಾಡ್ಬೋದು. ಮತ್ತು ಇನ್ನೊಬ್ಬರು ಕೇಳಿದ್ರು ಪಾಪ, ಇವತ್ತು ಕಮೆಂಟ್ ಕೂಡ ಪಾಸ್ ಮಾಡಿದ್ದಾರೆ. ದಾರ ಲೂಸ್ ಬರ್ತಾ ಇದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ದಾರ ಕೆಳಗಡೆ ದಾರ ಲೂಸ್ ಬರ್ತಾ ಇದೆಯಾ, ಮೇಲ್ಗಡೆ ದಾರ ಲೂಸ್ ಬರ್ತಾ ಇದೆಯಾ ಅಂತ ಫಸ್ಟ್ ತಿಳ್ಕೊಳ್ಳಿ. ಕೆಳಗಡೆ ದಾರ ಲೂಸ್ ಬರ್ತಾ ಇತ್ತು ಅಂತಂದರೆ ಬಾವಿನಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ. 2 ಸ್ಕ್ರೂನಲ್ಲಿ ದಾರ ಹೋಗೋ ಜಾಗ ಯಾವ ಸ್ಕ್ರೂ ಬರುತ್ತೋ, ಫಸ್ಟ್ ಸ್ಕ್ರೂ ಬರುತ್ತೋ ಸೆಕೆಂಡ್ ಸ್ಕ್ರೂ ಬರುತ್ತೋ ನೋಡಿಕೊಂಡು ಆ ಸ್ಕ್ರೂನ ಲೈಟಾಗೆ ಒಂದು ಕೂದಲು ಎಳೆ ಅಷ್ಟು ಸ್ವಲ್ಪ ಟೈಟ್ ಮಾಡಬೇಕು. ಇಲ್ಲಾಂದರೆ ಅದನ್ನು ಫುಲ್ಲು ಟೈಟ್ ಮಾಡಿ 1.5 ರೋಲ್ ಲೂಸ್ ಮಾಡಿ ಸ್ಕ್ರೂನ. ಸೊ ಆವಾಗ ನಿಮಗೆ ಕೆಳಗಡೆ ದಾರ ನಾರ್ಮಲಾಗಿ ಬರುತ್ತೆ. ಮೇಲ್ಗಡೆ ದಾರ ಏನಾದರೂ ಲೂಸಾಗಿ ಬರ್ತಾ ಇದೆ ಅಂತಂದರೆ ಈ ಮಷಿನಲ್ಲಿ ತಿಳ್ಕೊಡಿ. ಕೆಳಗಡೆದು ಬಾಬಿನ್ ಪ್ರಾಬ್ಲಮ್ ಆದರೆ ಮೇಲ್ಗಡೆ ದಾರ ಪ್ರಾಬ್ಲಮ್ ಆಗುತ್ತೆ, ಮೇಲ್ಗಡೆ ದಾರ ಪ್ರಾಬ್ಲಮ್ ಆದರೆ ಕೆಳಗಡೆ ಬಾಬಿನ್ ಪ್ರಾಬ್ಲಮ್ ಆಗುತ್ತೆ. ಇದು ಮೇಲ್ಗಡೆ ದಾರ ಏನಾದರೂ ಲೂಸ್ ಬರ್ತಾ ಇದೆ, ಟೈಟಾಗಿ ಹಿಂಗೆ ಹಿಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ವರ್ಕು. ಆ ಥರ ಇದ್ದಾಗ ಇಲ್ಲಿ 1 ದಾರ ಹಾಕಲಿಕ್ಕೆ 1, 2 ಅಂತ ಆರೋ ಮಾರ್ಕು ಕೊಟ್ಟಿರ್ತಾರೆ. ಆ ಆರೋ ಮಾರ್ಕಲ್ಲಿ ಫಸ್ಟ್ ನೀವೇನು ಹಿಂಗೆ ದಾರ ಹಾಕ್ಕೊಳ್ತೀರಲ್ವ, ಅಲ್ಲಿ ಬಂದುಬಿಟ್ಟು ಒಂದು ಚಿಕ್ಕದಾಗಿ ಒಂದು ಪ್ಲೇಟ್ ಥರ ಇರುತ್ತೆ. ಸೊ ಅಲ್ಲಿ ದಾರ ಕರೆಕ್ಟಾಗಿ ಬಿದ್ದಿಲ್ಲ ಅಂತಂದಾಗ ಲೂಸ್ ಆಗುತ್ತೆ, ಡಿಸೈನ್ ಚೆನ್ನಾಗೂ ಸಹ ಬರೋದಿಲ್ಲ. ಇದನ್ನು ನೋಡಿಕೊಂಡು ನೀಟಾಗಿ ದಾರ ಹಾಕ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ. ಇನ್ನೂ ಆದ್ರೂ ಏನೂ ಅದು ಬರ್ತಾನೆ ಇಲ್ಲ ಅಂತಂದಾಗ ಸೆನ್ಸರ್ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಅದರಲ್ಲಿ 3 ಮಂತ್ಸಿಗೊಂದು 4 ಮಂತ್ಸಿಗಂತೂ ನೀವು ಸೆನ್ಸರ್ ಪ್ಲೇಟ್ ಬರುತ್ತೆ, ಒಂದು ಚಿಪ್ಪು ಥರ ಬರುತ್ತೆ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ಆ ಥರ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ, ಇನ್ನೇನು ಸಹ ಇದಾದರೆ ಇನ್ಯಾವುದೋ ಪ್ರಾಬ್ಲಮ್ ಕೂಡ ಬರೋದು ಇಲ್ಲ. ದಾರ ಕಟ್ಟಾಗಲ್ಲ ಅದು ಇದೆಲ್ಲ ಸಹ ನಾರ್ಮಲ್ ಆಗೋದು. ಸರ್ವಿಸ್ ಮಾಡಿಸ್ತೀರ ಅಲ್ವಾ, ಆವಾಗ ನೀವು ಮಾಡಿಸ್ಕೊಬೇಕಾಗುತ್ತೆ. ನೀವು ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತೀರೋ ಸೊ ಮಷಿನ್ಗಳು ಸಹ ಅಷ್ಟೇ ಚೆನ್ನಾಗೇ ಇರ್ತವೆ. ಅದಕ್ಕೇನು ಬಾಯಿಲ್ಲ, ನನಗೆ ಈ ಥರ ಇದೆ ಕ್ಲೀನ್ ಮಾಡು ಅಂತ ಹೇಳೋಕ್ಕೆ ಬಾಯಿಲ್ಲ. ನಾವೇ ನೋಡಿಕೊಂಡು ಕ್ಲೀನ್ನ ಮಾಡ್ಕೊಬೇಕು ಅಷ್ಟೇ. ಸೊ ಅದು ನನ್ನ ವಿಷಯದಲ್ಲಿ ಪ್ಲಸ್ ಪಾಯಿಂಟು. ಯಾಕಂದರೆ ನವೀನವರು ಫಸ್ಟ್ ಬಂದ ತಕ್ಷಣ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆದಷ್ಟು ಈ ಬಾಗಿಲಿಂದ ಈ ಕಡೆ ಅಲ್ಲಿ ಇಡೋದು ಡಸ್ಟು ಬರದೇ ಇರೋಂತಹ ಜಾಗದಲ್ಲೇ ಇಟ್ಕೊಂಡು ಮಷಿನ ರನ್ ಮಾಡಿದರೆ ಬೆಸ್ಟು. ಯಾಕಂದರೆ ಡಸ್ಟ್ ಕೂರದೇ ಇದ್ದರೆ ಮಷಿನ್ಗಳು ಸಹ ಚೆನ್ನಾಗಿರುತ್ತೆ. ಮತ್ತು ನಿಮಗೆ
ಗಾಳಿ ಹೊಡೆಯೋ ಮಷಿನ್ ಬರುತ್ತೆ ಗೊತ್ತಾ. ಸೊ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ನಮ್ಗೆ ಆಗಲ್ಲ ಅಂತಂದರೆ ಸೊ ಹೇರ್ ಡ್ರೈಯರ್ ಬರುತ್ತೆ. ಸ್ವಲ್ಪ ಕ್ವಾಲಿಟಿ ತೊಗೊಂಡ್ರೆ ನಿಮಗೆ ಇದು ಗಾಳಿ ಸ್ವಲ್ಪ ಜೋರಾಗಿ ಬರುತ್ತೆ. ಸೊ ಆ ಥರ ಹೇರ್ ಡ್ರೈಯರಿಂದ ಬಿಸಿ ಗಾಳಿನೂ ಬರುತ್ತೆ, ಕೂಲ್ ಗಾಳಿನೂ ಬರುತ್ತೆ. ಸೊ ಬಿಸಿ ಗಾಳಿನ ಔಟ್ ಮಾಡಿಬಿಟ್ಟು ಬರೀ ಕೂಲ್ ಗಾಳಿನ ಹೊರಗಡೆ ಹೋಗೋ ಥರ ಇರುತ್ತೆ, ಹಿಂದೆಗಡೆಯಿಂದ ಒಳಗಡೆ ಬರೋ ಥರ ಇರುತ್ತೆ. ಆಮೇಲೆ ಹಿಂದೆಗಡೆ ಇಟ್ಬಿಟ್ಟಿರ ಹೊರಗಡೆ ಏನು ಗಾಳಿ ಹೇರ್ ಡ್ರೈಯರ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಇಟ್ಕೊಂಡು ಬಂದುಬಿಟ್ರೆ ಧೂಳೆಲ್ಲನೂ ಸಹ ಹೋಗ್ಬಿಡುತ್ತೆ. ಇದನ್ನು ಟ್ರೈ ಮಾಡಿ, ನಿಮಗೆ ಆದಷ್ಟು ಒಂದು ಸ್ವಲ್ಪ ಬೆಟರ್ ಇರ್ತವೆ ಮಷಿನ್ಗಳು. ಸೊ ಇದು ಬ್ಯಾಗು ಕಂಪ್ಲೀಟ್ ಆಯಿತು. ಇನ್ನು 3 ನಿಮಿಷ ಇತ್ತು, 3 ನಿಮಿಷ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಫುಲ್ ರನ್ ಆಗೋಗ್ಬಿಡೋದು. ಇವಾಗ ಫ್ರಂಟ್ ಫಿಟ್ ಮಾಡಬೇಕು. ಫ್ರಂಟ್ ಫಿಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಇವತ್ತು ಏನು ನಾನು ಡೆಲಿವರಿ ಕೊಡಬೇಕು ಅದನ್ನೆಲ್ಲನೂ ಸಹ ಅವ್ರವ್ರ ಕವರ್ಗೆ ನಾನು ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಹಿಂದೆಗಡೆ ನೋಡ್ಬೋದು ಮಷಿನ್ ಕೂಡ ರನ್ ಆಗ್ತಾ ಇದೆ, ಬಟ್ ಸೌಂಡ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಮ್ಯಾನ್ಯಲ್ ಮಷಿನಲ್ಲಿ ವರ್ಕ್ ಮಾಡಿಸಿರೋದು, ಬಟ್ ನಿಮ್ಗೆ ಮೆಜರ್ಮೆಂಟ್ ಅಂತ ಕೊಟ್ಟಿದ್ರು. ಸೊ ಅದು ಕೂಡ ಹಾಗೆ ಡಿಸೈನ್ನ ತೋರಿಸಿದೆ ನಿಮಗೆ ಅಷ್ಟೇ. ಇವತ್ತು ಕೊಡೋದು ಏನು ಡೆಲಿವರಿ ಕೊಡೋದಿದೆ ಅದನ್ನೆಲ್ಲನೂ ಸಹ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಬಂದಾಗ ಸುಮ್ಮನೆ ಹುಡ್ಕಾಡೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಇವಾಗ ಬಂದಿರೋರು ಇನ್ನೊಂದು 2-3 ಜನ ಕಸ್ಟಮರ್ ಒಟ್ಟಿಗೆ ಬಂದುಬಿಟ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಬ್ಬೊಬ್ಬರದ್ದು ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಯಾಕೆಂದರೆ ಒಂದಿನ ಮುಂಚೆನೇ ಡೆಲಿವರಿ ಕೊಡಬೇಕಿತ್ತು ಇವ್ರದ್ದೆಲ್ಲನೂ ಸಹ. ನಾನೇ ಒಂದಿನ ಲೇಟ್ ಮಾಡಿಕೊಂಡೆ. ಸೊ ಒಂದಿನ ಲೇಟಾಗೆ ಬನ್ನಿ ಪರವಾಗಿಲ್ಲ ಅಂತ ಹೇಳಿದೆ. ಅವರು ಕೂಡ ಸರಿ ಆಯಿತು ಅಂತ ಒಪ್ಕೊಂಡ್ರು. ಇವಾಗೇನು ಫಸ್ಟ್ ನಾನು ಗ್ರೀನ್ ಕಲರ್ ಬ್ಲೌಸು ಪ್ಯಾರೆಟ್ ಗ್ರೀನ್ ಕಲರ್ ನಾನು ಏನು ಮಾಡಿಸಿ ಎತ್ತಿಟ್ಕೊಂಡೆ ಅಲ್ವಾ, ಅದರದ್ದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದೇನು ಪ್ರಾಬ್ಲಮ್ ಆಗಿದೆ, ನಾನು ಹೇಗೆ ಸಾಲ್ವ್ ಮಾಡಿಕೊಂಡೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಎಲ್ಲರೂ ಒಂದಲ್ಲ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಸೊ ಕೆಲವರು ಹೇಳ್ಕೊಳ್ತಾರೆ, ಕೆಲವೊಬ್ಬರು ಹೇಳ್ಕೊಂಡಿಲ್ಲ. ಸೊ ನಂದು ಇದನ್ನು ಪ್ರೊಫೆಷನಲ್ಲಾಗಿ ತೊಗೊಂಡಿದ್ದೀನಿ ಅಂದಮೇಲೆ ಸೊ ಯಾರಿಗಾದ್ರೂ ಈ ಥರ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದ್ರ ಮಧ್ಯೆ ಒಂದು ಮದುವೆದು ಒಂದು ಆರ್ಡ್ರು ಕೊಟ್ಟು ಹೋಗಿದ್ರು, ಬಟ್ ಡಿಸೈನ್ ಸೆಲೆಕ್ಟ್ ಮಾಡಿ ಹೋಗಿದ್ರು. ಬಟ್ ಅವರಲ್ಲೇ ಒಂದು ಕನ್ಫ್ಯೂಷನ್ ಇದೆ ಹೇಳಬೇಕು ಅಂತಂದರೆ, ಯಾವ ಡಿಸೈನ್ ಯಾವ ಥರ ಬರುತ್ತೆ ಅನ್ನೋದೊಂದಿದೆ. ಬಟ್ ಅವರು ತೋರಿಸ್ತಿರುವಂತಹ ಡಿಸೈನು ಮಷಿನ್ ವರ್ಕಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಅವ್ರು ತೋರಿಸ್ತಾ ಇರೋ ಡಿಸೈನು ಮಷಿನ್ ವರ್ಕಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಅವರು ಅಷ್ಟೊಂದು ಅಂತ ಬೇಡ ಅಂತ ಹೇಳಿ ಹೋಗ್ತಾರೆ. ಮತ್ತು ಮನೆಗೆ ಹೋದ್ಮೇಲೆ ಇನ್ನೊಂದು ಬೇರೆ ಅವ್ರ ಮೈಂಡಲ್ಲೇ ಬೇರೆ ಇದೆ ಡಿಸೈನು, ಬಟ್ ಆ ಡಿಸೈನು ಆ ಪ್ರೈಸಿಗೆ ಓಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಸಿಮಿಲರ್ ಡಿಸೈನ್ ತೋರಿಸಿ ಓಕೆ ಮಾಡಿ ಕಳಿಸಿದ್ದಾಯಿತು. ಬಟ್ ಇವಾಗ ನ್ಯೂಲಿ ಮ್ಯಾರೇಜ್ ಯಾರು ಆಗ್ತಿದ್ದಾರಲ್ಲ ಅವ್ರಿಗೆಲ್ಲರೂ ಸಹ ಇವಾಗ ಇತ್ತೀಚಿನ ಮತ್ತೆ ಟ್ರೆಂಡಿಂಗ್ ಬ್ಲೌಸ್ಗಳಲ್ಲಿ ನಂಗೆ ಆ ಥರ ಬೇಕು ಈ ಥರ ಬೇಕು ಅನ್ನೋದೊಂದಿರುತ್ತೆ. ಬಟ್ ಆ ಒಂದು ಬ್ಲೌಸಿಗೆ ಅಷ್ಟೇ ಪ್ರೈಸ್ ಕೂಡ ಫಿಕ್ಸ್ ಆಗಿರುತ್ತೆ, ಮತ್ತು ಅಷ್ಟು ಕೆಲಸನೂ ಕೂಡ ಇರುತ್ತೆ. ಇವಾಗ ನೀವು ಡಿಸೈನ್ ನೋಡಿದ ತಕ್ಷಣ ಈ ಪ್ರೈಸಿಗೆ ಇದು ಆಗ್ಬಿಡುತ್ತೆ ಹಾಕ್ಸ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಯಾರು ಕೂಡ ಇರಬೇಡಿ. ಯಾಕೆ ಅಂತಂದರೆ ಹ್ಯಾಂಡ್ ವರ್ಕ್ ಅಂತ ಬಂದರೆ ಬೇರೆ ಪ್ರೈಸ್ ಆಗುತ್ತೆ, ಮಷಿನ್ ವರ್ಕ್ ಅಂತ ಬಂದರೆ ಬೇರೆ ಪ್ರೈಸ್ ಆಗುತ್ತೆ. ಅದರಲ್ಲಿ ನೀವು ಸೀಕ್ವೆನ್ಸಸ್ ಏನಾದರೂ ನನಗೆ ಈ ಥರ ಥ್ರೆಡ್ ಬೇಕು, ಈ ಥರ ಬೀಡ್ ಬೇಕು, ನನಗೆ ಈ ಥರ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಎಕ್ಸ್ಟ್ರಾ ಆಗುತ್ತೆ. ಇವಾಗ ಈ ಪ್ರೈಸಲ್ಲಿ ಮಾಡಿಕೊಡಿ ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಆಕ್ಸೆಸರೀಸ್ ಬೇಕೋ ಅಷ್ಟು ಸೀಕ್ವೆನ್ಸಸ್ನ ಹಾಕಿ ನಾವು ವರ್ಕ್ ಮಾಡ್ಬೋದೇ ಹೊರತು ಸೊ ನೀವು ಬಜೆಟಿಗೆ ಮೀರಿದ್ದದ್ದು ಏನಾದರೂ ಕೇಳಿದ್ರೆ ಅದು ಆಗದೇ ಇರೋದು ಕೆಲಸ. ಯಾಕಂದರೆ ಇವಾಗ ಯಾರೇ ವರ್ಕ್ ಮೆಟೀರಿಯಲ್ ಎಷ್ಟು ಕಾಸ್ಟ್ಲಿ ಇದೆ ಅಂತಂದರೆ ತುಂಬಾ ಕಾಸ್ಟ್ಲಿ ಆಗ್ತಾಯಿದೆ ಇವಾಗಾದ್ರೂ ಸಹ. ಯಾಕೆ ಅಂತಂದರೆ ಚಿಕ್ಕಪೇಟೆಯಲ್ಲಿ 1 ವೀಕ್ ಹೋಗಿದ್ದು ಪ್ರೈಸು ಇನ್ನೊಂದು ವೀಕಿಗೆ ಇರೋದಿಲ್ಲ. ಮತ್ತು ಕೆಲವೊಂದು ಐಟಮ್ಗಳು ನಮ್ಗೆ ಅಲ್ಲಿ ಇಷ್ಟನೂ ಆಗಿಲ್ಲ, ನಾನು ಬೇರೆ ಕಡೆಯಿಂದನೇ ತರಿಸ್ಕೊತೀನಿ. ನಾನಿಲ್ಲದೆ ಕೆಲವೊಂದು ಐಟಮ್ಗಳು ಮಾತ್ರ ನಾನು ಇಲ್ಲಿ ಸಿಗೋವಂಥದ್ದನ್ನ ಯೂಸ್ ಮಾಡೋದು, ನಾನು ಬೇರೆ ಕಡೆಯಿಂದನೇ ತರಿಸ್ಕೊತೀನಿ. ಸೊ ಈ ಥರ ಇರುತ್ತೆ. ಎಲ್ಲ ಕಸ್ಟಮರ್ದು ಮೈಂಡ್ಸೆಟ್ ಒಂದೇ ಇರಲ್ಲ. ಅವ್ರ ಮೈಂಡ್ಸೆಟ್ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟೊಳಗಡೆ ಸಾಕಾಗಿ ಹೋಗಿರುತ್ತೆ. ಸೊ ಇಲ್ಲಿ ಟೈಲರ್ಸ್ದು ನಂದೊಬ್ಬಳ್ದೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಟೈಲರ್ಸ್ಗೂ ಈಕ್ವಲಾಗಿ ಎಲ್ರಿಗೂ ಸೇರಿಸ್ಬಿಟ್ಟೇ ಹೇಳ್ತಾ ಇರೋದು, ಇನ್ಕ್ಲೂಡ್ ನಮ್ಮ ಅಮ್ಮನೂ ಕೂಡ. ಸೊ ಅದಕ್ಕೋಸ್ಕರನೇ ಅಷ್ಟೇ, ಎಲ್ಲ ಕಸ್ಟಮರ್ದು ಒಂದೇ ಥರ ಮೈಂಡ್ಸೆಟ್ ಇರೋದಿಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ನಿಮಗೂ ಈ ಥರ ಕಸ್ಟಮರ್ ಬರ್ತಾರಾ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಲೈಕ್ ಮಾಡಿದರೆ ನಮಗೂ ಕೂಡ ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಹಾಗೆ
ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ. ಈ ಒಂದು ಬ್ಲೌಸ್ ನೋಡ್ತಾ ಇರ್ಬೋದು, ಫುಲ್ಲು ಒಂದು ಕಮ್ಮಿ ಬಜೆಟಲ್ಲಿ ಒಂದು 650-700 ರೇಂಜಲ್ಲಿ ಹಾಕಬೇಕು ಅಂದರೆ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಫ್ಲವರ್ ಡಿಸೈನ್ಸು ತುಂಬಾ ಚೆನ್ನಾಗಿದೆ. ಆರಾಮಾಗಿ ಇದನ್ನು 650ಗೆ ಹಾಕ್ಕೊಂಡ್ಬಿಡ್ಬೋದು. ಬ್ಯಾಕ್ ಕೂಡ ಬುಟ್ಟ ಬರುತ್ತೆ, ಹಾಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವುದೂ ಕೂಡ ಇಲ್ಲ, ಸ್ಲೀವ್ಸಲ್ಲಿ ಕೂಡ ಬುಟ್ಟ ಬರುತ್ತೆ. ಇದು ಒಂದು ಗ್ರೀನ್ ಕಲರ್ ಬ್ಲೌಸ್ ಡಿಸೈನು, ಒಂಥರ ಕಪ್ಪು ಹಸಿರು ಅಂತಾರಲ್ಲ, ಸೊ ಆ ಥರ ವಿತ್ ಮರೂನ್ ಕಾಂಬಿನೇಷನ್ನು. ಇಲ್ಲಿ ಪಿಂಕ್ ಕಲರ್ ಏನಕ್ಕೆ ಕೊಟ್ಟಿದ್ದೀನಿ ಅಂತ ತೋರಿಸಿ, ನೀವು ಟ್ರಿಮ್ಮಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ, ಹಾಗೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಒಂದು 600 ರೇಂಜಲ್ಲಿ ಹಾಕಿರೋ ಅಂಥದ್ದು. ಅದು ನೋಡ್ಬೋದು, ಸ್ಲೀವ್ಸಲ್ಲಿ ಒಂದು ಬಾರ್ಡರ್ ಲೈನ್ ಕೊಡಬೇಕು, ಇನ್ನೂ ಸಹ ಕೊಟ್ಟಿಲ್ಲ. ನಿಮಗೆ ಫ್ಲವರ್ ಡಿಸೈನ್ ಬೇಕು ಅನ್ನೋದಾದರೆ ಆ ರೇಂಜಲ್ಲಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ಪಿಂಕ್ ಕಲರ್ದು ಏನು ಕೊಟ್ಟಿದ್ದೀನಲ್ಲ ಫ್ಲವರು, ಇದನ್ನು ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ಕಲರ್ ಕಾಂಬಿನೇಷನ್ ಇಲ್ಲ, ಏನಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಬಾರ್ಡ್ರ್ ಹತ್ರ ಬಂತು ಅಂತಂದರೆ ಇದು ಪಿಂಕ್ ಕಲರ್ ಎಕ್ಸ್ಟ್ರಾ ಏನು ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಬಾರ್ಡ್ರ್ ಹತ್ರ ಪಿಂಕ್ ಮ್ಯಾಂಗೋ ಶೇಪಲ್ಲಿ ಎಲೆ ಶೇಪಲ್ಲಿ ಕೊಟ್ಟಿದ್ದಾರೆ. ಬಟ್ ಆ ಪಿಂಕ್ ಕಲರು ಅಲ್ಲಿ ಮಾತ್ರ ಬಂದಿರೋದು ಸ್ಯಾರಿನಲ್ಲಿ, ಅದಕ್ಕೋಸ್ಕರ ನಾನು ಪಿಂಕ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಫುಲ್ ಡಿಸೈನ್ ಬಂದು ಈ ಥರ ಫ್ಲವರ್ ಡಿಸೈನ್ ಇರುತ್ತೆ, ಬಳ್ಳಿ ಥರ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಈ ಥರ ಡಿಸೈನ್ಗಳು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸಲ್ಲಿ ಇದು ಬಾರ್ಡ್ರ್ ಲೈನ್ ತುಂಬ ಸ್ವಲ್ಪ ಅಗಲ ಆಗುತ್ತೆ, ಆ ಬಾರ್ಡ್ರು ಮಿಸ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾನು ಕೊಟ್ಟಿಲ್ಲ ಅಷ್ಟೇ. ಬಾರ್ಡ್ರಲ್ಲಿ ಜಸ್ಟ್ ಬುಟ್ಟಾಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಕೆಳಗಡೆ ನಾನು ಮ್ಯಾನ್ಯಲ್ ಮೆಷಿನಲ್ಲಿ ಒಂದು ಬಾರ್ಡರ್ ಲೈನ್ನ ಕೊಡಬೇಕು, ಅದನ್ನೇನು ಕೊಟ್ಟಿಲ್ಲ, ಕೊಡಬೇಕು. ಈ ಥರ ಬಂದಿದೆ ಡಿಸೈನ್, ಫುಲ್ ಬುಟ್ಟಾಸ್ನ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಎಷ್ಟು ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ, ಎಷ್ಟು ಆಗುತ್ತೋ ಅಷ್ಟು ಕ್ಲಾರಿಟಿಯಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸಂಜೆ ಟೈಮಲ್ಲಿ ವಿಡಿಯೋನ ಮಾಡ್ಕೊಳ್ಳಿದ್ದು ಒಂದು, ಬಟ್ ಕರೆಂಟ್ ತುಂಬ ಹೋಗೋದು ಬರೋದು ಮಾಡ್ತಾಯಿತ್ತು. ಕ್ಯಾಮ್ರಾದಲ್ಲಿರೋ ಲೈಟ್ನೇ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಇನ್ನೂ ಟ್ರಿಮ್ಮಿಂಗ್ ಏನೂ ಮಾಡಿರಲಿಲ್ಲ, ಅದನ್ನು ಹಾಗೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನು ಟ್ರಿಮ್ಮಿಂಗ್ ಮಾಡಿಕೊಂಡು ಎಲ್ಲ ಫಿನಿಷ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಷ್ಟರೊಳಗಡೆ ಅದು ಬ್ಲೌಸು ಡೆಲಿವರಿ ಆಗಿಬಿಟ್ಟಿರುತ್ತೆ. ನಾನು ಹೇಳಿದ್ನಲ್ಲ ಇದು ಗ್ರೀನ್ ಕಲರ್ ಬ್ಲೌಸಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಸೊ ಏನು ಮಿಸ್ಟೇಕ್ ಅಂತ ಹೇಳ್ತೀನಿ. ಇದು ಬ್ಯಾಕ್ ಫ್ರಂಟು ಒಂದೇ ಕಲರ್ ಇರೋದ್ರಿಂದ ನಾನು ಬಾರ್ಡರ್ನ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಇದು ಫಸ್ಟ್ ನಾನು ಸ್ಲೀವ್ಸ್ನ ಹಾಕ್ಕೊಂಡಿರಲಿಲ್ಲ, ಫಸ್ಟು ಫ್ರಂಟು ಬ್ಯಾಕು ಹಾಕ್ಕೊಂಡೆ. ಇವಾಗ ನೀವು ಫಸ್ಟ್ ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ, ಬ್ಲೌಸ್ ಫ್ರಂಟ್ ಪಾರ್ಟಲ್ಲಿ ಬಾರ್ಡ್ರ್ ಮೇಲೆ ಕರೆಕ್ಟಾಗಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ 500 ರುಪೀಸ್ ರೇಂಜಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಯಾವುದೇ ರೀತಿ ಸ್ಟೋನ್ ಚೈನ್ ಬರೋಲ್ಲ, ಬಾಲ್ ಚೈನ್ ಬರೋಲ್ಲ, ಫುಲ್ ಬರುತ್ತೆ. ಇದು ನೋಡಿ, ಇದು ಬ್ಯಾಕ್ ಪಾರ್ಟಲ್ಲಿ ನಾನು ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆಯಲ್ಲ, ಈ ಥರ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಫ್ರಂಟು ಬ್ಯಾಕು ಕಲರು ಸೇಮ್ ಇರೋದ್ರಿಂದ ಈ ಥರ ಬಿದ್ದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಲೀವ್ಸ್ ಹಾಕಿದ್ದೀನಿ, ಆಮೇಲೆ ಸೇಮ್ ಕಂಟಿನ್ಯೂ ಆಗಿ ಬ್ಯಾಕು ಈ ಥರ ಉಲ್ಟಾ ಹಾಕ್ಬಿಟ್ಟಿದ್ದೀನಿ. ಈ ಥರ ಫ್ರಂಟಲ್ಲಿ ವರ್ಕ್ ಬಂದಿದೆ. ಅದಕ್ಕೆ ಅವ್ರಿಗೆ ಕಸ್ಟಮರ್ಗೆ ಹೇಳಿದೆ, ಇದು ಒಂದೇ ಥರ ಇರೋದ್ರಿಂದ ಇದೊಂದು ಮಿಸ್ಟೇಕ್ ಆಗಿಬಿಟ್ಟಿದೆ, ಬಟ್ ಸ್ಟಿಚ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋ ಥರ ಏನೂ ಆಗಿಲ್ಲ, ಪರವಾಗಿಲ್ಲ ಬಿಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಏನೋ ಅವರು ಕೂಡ ಅದೇ ಥರನೇ ಹೇಳಿದ್ರು, ರೆಸ್ಪಾನ್ಸ್ ಮಾಡಿದರು. ಸ್ಟಿಚ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಪ್ರಾಬ್ಲಮ್ಮು, ಈ ಥರ ಆದರೆ ಏನೂ ಆಗಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿ ಅಕ್ಕ ಅಂತಂದ್ರು. ನನಗೆ ಅವಾಗ ನಿಜವಾಗ್ಲೂ ಸಮಾಧಾನ ಆಯಿತು. ಯಾಕೆ ಅಂದರೆ ಕೆಲವೊಬ್ಬರು ಕಸ್ಟಮರ್ ಬೇಕು ಅಂತಲೇ ಸ್ವಲ್ಪ ಜಡಿ ಮಾಡೋರು ಸಹ ಇದ್ದಾರೆ. ಬಟ್ ಈ ಕಸ್ಟಮರು ಏನೂ ಅಂದಿಲ್ಲ. ನಿಜವಾಗ್ಲೂ ನನಗೆ ಭಯನೇ ಆಗೋಗಿದ್ದು ಏನು ಹೇಳ್ತಾರೋ ಅಂತೇಳಿ. ಬಟ್ ಅವ್ರು ಏನೂ ಸಹ ಹೇಳಿಲ್ಲ. ಸ್ಟಿಚ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಏನಾದರೂ ಅನ್ಬೋದು. ಬಟ್ ಇದು ಏನೂ ಆಗಿಲ್ಲ ಬಿಡಿ. ಜಸ್ಟ್ ಫ್ರಂಟು ಬ್ಯಾಕು ಸೇಮ್ ಕಲರ್ ಇದೆ, ಸೇಮ್ ಕಲರ್ ಕಾಂಬಿನೇಷನ್ನು, ಸೇಮ್ ಶೈನಿಂಗ್ ಇದೆ ಎರಡೂ ಸೈಡ್ ಕೂಡ. ನಾನು ಆಗಲೇ ತೋರಿಸಿದ್ನಲ್ಲ, ಈ ಡಿಸೈನ್ ಇವಾಗ ಕಂಪ್ಲೀಟ್ ಆಯಿತು. ಇನ್ನು ನಾನು ಫಸ್ಟ್ ಬಂದಾಗ ರನ್ ಮಾಡ್ತಾ ಇದ್ದೆ. ಸ್ಟೋನ್ ಏನು ಬರೋದಿಲ್ಲ, ಯಾಕಂದರೆ ಸೆಲ್ಫ್ ಕಲರ್ ಇದು. ಸ್ಯಾರಿ ಫುಲ್ಲು ಇದೇ ಥರ ಇದೆ, ಬ್ಲೌಸ್ ಕೂಡ ರನ್ನಿಂಗ್ ಅಲ್ಲಿ ಇದೇ ಥರ ಬಂದಿದೆ. ಬಟ್ ಇದು ಸ್ವಲ್ಪ ರಿಚ್ ಬಾರ್ಡರ್ ಬಂದಿರೋದ್ರಿಂದ ಫುಲ್ ಸಿಲ್ವರ್ ಅಲ್ಲಿ. ನಾನು ಈ ಬ್ಲೌಸ್ ಶೇಡ್ಗಿಂತ ಒಂದು ಶೇಡ್ ಲೈಟ್ ತಗೊಂಡಿದ್ದೀನಿ ಅಷ್ಟೇ, ಕಾಣಿಸೋದಿಲ್ಲ. ಫುಲ್ ಒಂದೇ ಕಲರ್ ಅಲ್ಲಿ ವರ್ಕ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಟ್ರಿಮ್ಮಿಂಗ್ ಎಲ್ಲ ಮಾಡಿ ವರ್ಕ್ ಬರುತ್ತೆ ನಿಮ್ಗೆ, ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್, ನೋಡ್ತಾ ಇರ್ಬೋದು. ಸೊ ಇದು ನಿಮಗೆ 600 ರುಪೀಸ್ಗೆ ಈ ಒಂದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ದೊಡ್ಡದಾಗಿ ಬರುತ್ತೆ ಅಂತಂದ್ರೆ ಮಿನಿಮಮ್ ನೋಡ್ಬೋದು ಒಂದು
2 ಇಂಚಸ್ ವರ್ಕ್ ಬರುತ್ತೆ ನಿಮಗೆ. ಸೊ ನಾನು ಟೇಪ್ ಹಿಡಿದು ತೋರಿಸೋಕ್ಕಿಂತ ನಿಮಗೆ ಬೆರಳಲ್ಲಿ ಇದು 2 ಇಂಚ್ ವರ್ಕ್ ಬರುತ್ತೆ ನಿಮಗೆ, ನೋಡ್ತಾ ಇರ್ಬೋದು 2 ಇಂಚ್ ವರ್ಕ್ ಬರುತ್ತೆ ನಿಮಗೆ. ಇಷ್ಟು ದೊಡ್ಡದಾಗಿ ಬರುತ್ತೆ. ನೀವು ಎಕ್ಸ್ಟ್ರಾ ಏನಾದರೂ ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ಬಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಇತ್ತೀಚೆಗೆ ಯಾರೂ ಸಹ ಕೇಳ್ತಾ ಇಲ್ಲ, ಯಾಕಂದ್ರೆ ಬೇಗ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ಗೆ. ಬಾಲ್ ಚೈನ್ ಆದರೆ ಓಕೆ, ಬಟ್ ಸಿಲ್ವರ್ ಕಲರ್ ನನಗೆ ಬಾಲ್ ಚೈನ್ ಸಿಗ್ತಾ ಇಲ್ಲ. ಇರೋದಿಲ್ಲ. ಮೊದಲೆಲ್ಲ ಸ್ವಲ್ಪ ತಂದು ಇಟ್ಕೊಂಡಿದ್ದೆ, ಬಟ್ ಖಾಲಿ ಆಗಿದ್ದೆ. ಇಲ್ಲಿ ಕೇಳಿದೆ ಬಾಲ್ ಚೈನ್ ಸಹ ಕೊಟ್ಬಿಟ್ಟು ಕಳಿಸಬೇಕು. ಬರೀ ಗೋಲ್ಡ್ ಕಲರ್ ಸಿಗುತ್ತೆ, ಬಟ್ ಕಾಂಬಿನೇಷನ್ ಇಲ್ಲ ಅಂದಾಗ ಬಾಲ್ ಚೈನ್ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದಿನ ಟೈಮ್ ಇದೆ ಅಷ್ಟೇ, ಯಾಕಂದ್ರೆ ಸಂಡೇ ಬೇರೆ 23 ಡಿಸೈನ್ ಈ ತರ ಬರುತ್ತೆ. ಸೊ ಇದು ನಿಮಗೆ ಚಿಕ್ಕ ಮಷಿನ್ಗೂ ಮತ್ತೆ ಬಿಗ್ ಮಷಿನ್ಗೂ ಎರಡು ಅವೈಲೇಬಲ್ ಇದೆ. ನೀವು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ವರ್ಕ್ ಹಾಕ್ಸ್ಬೇಕು ಅಂತ ಇದ್ರೆ ಕೊರಿಯರ್ ಅಥವಾ ಪೋಸ್ಟ್ ಕಳಿಸ್ಕೊಡ್ಬೋದು. ಹಾಗೆ ಇದಕ್ಕೆ ತೋಳು ಬಂದ್ಬಿಟ್ಟು ಈ ತರ ತೋಳಿಗೂ ಸಹ ನಾವು ಸೇಮ್ ಕಾಂಟ್ರಾಸ್ಟ್ ಅಲ್ಲೇ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಕಾಣಿಸಲ್ಲ, ಸಿಲ್ವರ್ ಬಾರ್ಡರ್ ಮೇಲೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಕಲರ್ ಇರೋದ್ರಿಂದ ಸೇಮ್ ಕಲರ್ ಕಾಂಬಿನೇಷನ್ ಸೊ ನಾನು ಏನೂ ಸಹ ಟ್ರಿಮ್ಮಿಂಗ್ ಏನು ಮಾಡಿಲ್ಲ, ಜಸ್ಟ್ ಫಿನಿಶ್ ಆದ ತಕ್ಷಣ ಫಸ್ಟ್ ಹಾಕೊಳ್ತಾ ಇದ್ದೀವಿ ಅಂತಂದ್ರೆ ಇದ್ರ ಮೇಲೆ ಒಂದು ಸ್ಟೆಪ್ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ಮೇಲೆ ಒಂದು ಸ್ಟೆಪ್ ಕಾಣಿಸುತ್ತೆ ಕೊಡಬೇಕಾಗುತ್ತೆ. ಈ ತರ ಬಂದ್ರೆ ಸೆಲ್ಫ್ ಕಲರ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಈ ತರ ಬುಟ್ಟಾಸ್ ಆದ್ರೂ ಅಷ್ಟೇ ಫುಲ್ ಅದರಲ್ಲೇ ಜಾಯಿಂಟ್ ಬಂದಿತ್ತು ವರ್ಕಲ್ಲಿ. ಸೊ ನಾವು ಇನ್ನೂ ಸಪ್ರೇಟ್ ಒಂದು ಪ್ರೈಸ್ ಬೇಡ, ಅಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ಕೂಡ ಈ ಥರ ಒಂದು ಸ್ಯಾರಿಗೆ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ಕಸ್ಟಮರ್ ನನಗೆ ವರ್ಕ್ ಬೇಕು ಅಂತ ಹೇಳಿದ್ದಾರೆ. ಬಟ್ ಇದು ಸೆಲ್ಫ್ ಕಲರು, ಅಂದರೆ ಸೇಮ್ ಇದೇ ಥರನೇ ಬರುತ್ತೆ ಸ್ಯಾರಿನೂ ಕೂಡ. ಬ್ಲೌಸ್ ಬಂದುಬಿಟ್ಟು ಪ್ಲೈನ್ ಬಂದಿದೆ. ಈ ಥರ ನೀವೇನಾದರೂ ಇದೇನೆಂದರೆ ಈ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಈ ಥರ ಕ್ರೇಪ್ ಸಿಲ್ಕು ಆ ಥರ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಇರೋದು ಕೂಡ ವೈಟ್ ಕಲರು, ಇದು ಕಾಣಿಸ್ತಾ ಇದೆ, ನಮ್ಮ ಸ್ಕಿನ್ ಕೂಡ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇಷ್ಟು ತೆಳ್ಳಗಿರೋ ಬಟ್ಟೆಗೆ ವರ್ಕ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಒಂದು ಸಲ ಈ ಥರ ಹಿಂಗೆ ಜಗ್ಗಿ ನೋಡಿ ಎರಡೂ ಕೈಲೂ ಸಹ ಈ ಥರ ಎಕ್ಸ್ಪೆಂಡ್ ಆಗಬಾರ್ದು. ಹಿಂಗಂದರೆ ಈ ಥರ ಹಿಂಗೆ ಎಕ್ಸ್ಪೆಂಡ್ ಆಗಬಾರ್ದು. ಆ ಥರ ಇದ್ದಾಗ ನೀವು ಎಕ್ಸ್ಪೆಂಡ್ ಆಗಲ್ಲ ಅಂತಂದರೆ ನೀವು ಫ್ರೇಮ್ ಫಿಟ್ ಮಾಡಿಕೊಂಡೆ ಮೆಜರ್ಮೆಂಟು ಹಾಕ್ಕೊಬೋದು. ಇಲ್ಲ ನಮಗೆ ಹಿಂಗೆ ಏನಾದರೂ ಈ ಥರ ಹಿಗ್ಗಿದ್ರೆ ಜಾಸ್ತಿ ಹಿಗ್ತಾ ಇದೆ ಅಂತ ಅಂದಾಗ ನೀವು ಫಿಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನನಗೂ ಕೂಡ ನಿನ್ನೆ ಒಂದು ಪ್ರಾಬ್ಲಮ್ ಆಯಿತು ಆ ಥರ. ಅದು ನನಗೆ ಗೊತ್ತಿಲ್ಲ ಆ ಥರ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನಾನು ನಾರ್ಮಲಾಗಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಫಿಟ್ ಮಾಡ್ಕೊಂಡು ಆದಮೇಲೆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ವರ್ಕ್ ಮಾಡಿದೆ. ಬಟ್ ಬ್ಲೌಸ್ ಮೆಜರ್ಮೆಂಟ್ ಹಾಕಿದಾಗ ಕರೆಕ್ಟ್ ಬಂದಿದೆ. ಫಿಟ್ ಮಾಡ್ತೀನಲ್ಲ ಅವಾಗ ಕರೆಕ್ಟಾಗಿ 15 ಇಂಚ್ ಇದೆ. ಅವ್ರು ಬಾರ್ಡ್ರ್ ಬೇಕು ಅಂತ ಹೇಳಿದ್ರು. ಇಲ್ಲಿಂದ 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ವರ್ಕ್ ಮಾಡಲಿಕ್ಕೆ. ವರ್ಕೆಲ್ಲ ಫಿನಿಶ್ ಆಗಿದೆ. ಬಟ್ ಫ್ರೇಮ್ ಬಿಚ್ಚಿದ ತಕ್ಷಣ ಅಳತೆ ಮಾಡಿದ್ರೆ 13.5 ಬರ್ತಾ ಇದೆ ಲೆಂತು. ಸೊ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಮಗೆ ಎಕ್ಸ್ಪೆಂಡ್ ಆಗ್ತಾ ಇದೆ ಅಂದರೆ ಇದು ಕೂಡ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಬೇಕಂದರೆ ಸ್ಟ್ರೈಟಾಗೆ ಇಟ್ಕೊಂಡು ನೀವು ಚೆಕ್ ಮಾಡ್ಬೋದು. ಈ ಥರ ಹಿಗ್ಗಿದ್ರೆ ಈ ಥರ ಹೋಗಬಾರ್ದು ನೋಡಿ, ಈ ಥರ ಹೋಗಬಾರ್ದು. ಇವಾಗ ಒಂದಿಬ್ಬರು ಕಸ್ಟಮರ್ನ ಅಟೆಂಡ್ ಮಾಡಿ ಅದು ಬ್ಲೌಸ್ ಕೂಡ ಫಿನಿಶ್ ಆಯಿತು. ಇವಾಗ ಆ್ಯಕ್ಚುಲಾಗಿ ಟೈಮ್ ಬಂದುಬಿಟ್ಟು 2 ಕಾಲಾಗಿದೆ. ಸೊ ಇವಾಗಿಂದ ಹಿಡಿದು ನೈಟ್ ಒಂದು 10-11 ಗಂಟೆವರೆಗೂ ಶಾಪಲ್ಲಿ ಇರ್ತೀವಿ. ಬೇಗನೆ ಮಲ್ಕೊತಾ ಇದ್ದೀನಿ ಇನ್ಮೇಲಿಂದ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಹೆಲ್ತ್ ವಿಷಯದಲ್ಲಿ ಅಂತ. ಸೊ ಎಲ್ಲ ಕೆಲಸ ಒಂದಾದರೆ ಈ ಥ್ರೆಡ್ ಹುಡ್ಕೋದು ಒಂದು ಬಿಗ್ ಟಾಸ್ಕ್ ಇದ್ದಂಗೆ ನಮಗೆ. ಯಾಕಂದರೆ ಇದಕ್ಕೇನು ನಿಮಗೆ ಕ್ಯಾಮ್ರಾದಲ್ಲಿ ಏನು ಕಲರ್ ಕಾಂಬಿನೇಷನ್ ಕಾಣಿಸ್ತಾ ಇದೆಯಲ್ಲ ಅದಕ್ಕಿಂತ ಎರಡು ಶೇಡ್ ಡಾರ್ಕಲ್ಲಿ ಸ್ಯಾರಿ ಇರೋದು. ಬಟ್ ಕ್ಯಾಮ್ರಾದಲ್ಲಿ ಒಂದು ಶೇಡ್ ಲೈಟ್ ಕಾಣಿಸ್ತಾ ಇದೆ ಅಷ್ಟೇ. ಥ್ರೆಡ್ ಹುಡ್ಕೋದು ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ. ಸೊ ಒಂದು ನೈಟು 12 ಗಂಟೆ ಅಷ್ಟರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇನ್ನು ಒಟ್ಟು 2 ಬ್ಲೌಸ್ ಕಂಪ್ಲೀಟ್ ಮಾಡಬೇಕು ಇವತ್ತು. ಯಾಕೆ ಅಂತಂದರೆ ಅವರು ಫ್ರೈಡೇ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಆಫೀಸ್ಗೆ ಇದೇ ರೂಟಲ್ಲೇ ಓಡಾಡೋದು, ಚಂದ್ರಪುರ ರೂಟಲ್ಲಿ. ಸೊ ಅದಕ್ಕೋಸ್ಕರ ಫಿನಿಷ್ ಮಾಡಿ ಇಟ್ಟರೆ ಫ್ರೈಡೇನೂ ಬರ್ಬೋದು ಅಥವಾ ನಾಳೆನೂ ಬರ್ಬೋದು. ಸೊ ಅದಕ್ಕೋಸ್ಕರ ಇವ್ರದ್ದು ಫಿನಿಶ್ ಮಾಡಿ ಇರ್ತಾ ಇದ್ದೀನಿ. ಇನ್ನೂ ಅರ್ಜೆಂಟ್ ಕೂಡ ತುಂಬ ಇದೆ. ಇನ್ನೂ ಸಂಡೇ ಚಿನಿಮಾ ಬರ್ತ್ಡೇ ಇದೆ. ಅವಳಿಗೆ ಡ್ರೆಸ್ ತೊಗೊಂಡು ಬರೋಕ್ಕೂ ಕೂಡ ಹೋಗಬೇಕು. ಅದಕ್ಕೋಸ್ಕರನೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಈವ್ನಿಂಗ್ ಹೋಗೋಣ ಅಂತಂತ ಹೇಳ್ಬಿಟ್ಟು. ಯಾಕಂದರೆ ಫಸ್ಟ್ ಇಯರ್ ಬರ್ಡೇನಲ್ಲೂ ಅದೇ ಥರ ಆಯಿತು. ಸೆಕೆಂಡ್ ಇಯರ್ ಬರ್ಡೇನಲ್ಲಿ ನಾರ್ಮಲಾಗೆ ಒಂದು ಡ್ರೆಸ್ ತೊಗೊಂಡು ಬಂದ್ವಿ. ಬಟ್ ಈಗ 3rd ಇಯರ್ ಬರ್ತ್ಡೇ, ಇನ್ನೇನು ಬರ್ತ್ಡೇ ಸಂಜೆ ಆಗಬೇಕು, ಸೆಲೆಬ್ರೇಷನ್ ಆಗಬೇಕು ಅಂದಾಗ ಇಷ್ಟೊತ್ತಲ್ಲಿ ಬೆಳಗ್ಗೆ ಒಂದು 10 ಗಂಟೆ ಮಧ್ಯಾಹ್ನ ಟೈಮಲ್ಲಿ ಹೋಗ್ಬಿಟ್ಟು ಡ್ರೆಸ್ ತಂದಿದ್ವಿ ಅವಳಿಗೆ. ಸೊ ಅದಕ್ಕೆ ಈ ಸಲ ಆ ಥರ ಆಗೋದು ಬೇಡ ಅಂತ ಮುಂಚೆನೇ ತೊಗೊಂಡ್ಬಂದು ಇಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅವಳಿಗೆ ಫ್ರಾಕ್ ನಾನೇ ಸ್ಟಿಚ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸಂಡೇ ಇರೋದ್ರಿಂದ ಸಂಡೇವರೆಗೂ ಶೆಡ್ಯೂಲ್ಡ್ ಏನಿದೆ ತುಂಬ ಫುಲ್ ಬ್ಯುಸಿ ಇದೆ, ಫುಲ್ ಟೈಟ್ ಆಗಿದೆ. ಸೊ ಅದಕ್ಕೋಸ್ಕರ ಬೇಡ ರೆಡಿಮೇಡ್ ತಂದುಬಿಡೋಣ ಅಂತ. ಸೊ ನೋಡ್ತೀನಿ, 1-2 ಕಡೆ ಚೆಕ್ ಮಾಡ್ತೀನಿ, ಇವತ್ತು ತಿರುಗ್ತೀನಿ. ಸಿಕ್ಕಿಲ್ಲ ಅಂತಂದರೆ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ನನಗೆ ಸೆಕೆಂಡ್ ಚಾನ್ಸ್ ತೊಗೊಳೋಕೆ ಇಷ್ಟ ಇಲ್ಲ. ಯಾಕೆಂದರೆ
ನನ್ನ ಬರ್ಡೇನೂ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ, ಚಿನ್ಮ ಹುಡ್ದಾಗಿಂದನೂ ನಾನು ಸೆಲೆಬ್ರೇಷನ್ ಮಾಡ್ಕೊಂಡೇ ಇಲ್ಲ. ನಾನು ನವೀನವ್ರು ಕೂಡ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರನೇ ಚಿನಿಮದ್ದು ನಾವು ಪ್ರತಿ ಇಯರ್ ಕೂಡ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಸೊ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ನನ್ನ ಮಗಳದ್ದು ಪ್ರತಿ ಇಯರ್ ಕೂಡ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಚೆನ್ನಾಗೇ ಇರಲಿ ಅಂತ. ಸೊ ಊರಲ್ಲಿ ಮಾಡ್ತಾಯಿದ್ದೀವಿ, ಇಲ್ಲಿ ಮಾಡ್ತಾ ಇಲ್ಲ. ಫಸ್ಟ್ ಇಯರು ನವೀನವ್ರ ಮನೇಲಿ ಮಾಡಿದ್ವಿ, ಸೆಕೆಂಡ್ ಇಯರು ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ವಿ. ಎಲ್ಲರೂ ಬಂದಿದ್ದರು, ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸಹ ಬಂದಿದ್ದರು. ಸೊ ಅಷ್ಟೊಂದು ನಮ್ಮವರು ಅಂತ ಊರಲ್ಲಿ ಇರ್ತಾರೆ. ಸೊ ಯಾರು ಕೂಡ ಇಲ್ಲಿಗೆ ಬರಲ್ಲ ಕರೆದ್ರೂ ಸಹ. ಸೊ ಅದಕ್ಕೋಸ್ಕರನೇ ಊರಲ್ಲೇ ಮಾಡೋಣ ಅಂತ ಹೇಳಿ. ಸೊ ಈ 3rd ಇಯರ್ ಬಂದುಬಿಟ್ಟು ನಮ್ಮಮ್ಮ ಮನೇಲಿ ಮಾಡ್ತಾಯಿದ್ದೆ, ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಬನ್ನಿ. ಡ್ರೆಸ್ಸು ಯಾವ ಥರ ತೊಗೊಳ್ಬೇಕು ಅಂತ ಇದ್ದೀನಿ, ಏನು ಕತೆ ಏನು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ನೋಡಬೇಕು ಯಾವಾಗ ನಾನೇ ಅಂದರೆ ಇದು ಫ್ರೀಲ್ ಬರುತ್ತಲ್ಲ ಫ್ರಾಕು. ಸೊ ಆ ಥರ ಫ್ರಾಕ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಬಟ್ ನಾನು ಚೆನ್ನಾಗಿ ಕಾಣಿಸ್ಬೇಕು, ದೊಡ್ಡ ಫ್ರಿಲ್ ಪ್ರಿನ್ಸಸ್ ಡ್ರೆಸ್ ಬರುತ್ತಲ್ಲ ಆ ಥರ ಇರಬೇಕು ಅಂತ ಅಷ್ಟೇ. ಸೊ ಇದೆಲ್ಲ ಫಿಟ್ ಮಾಡಿದ್ದೀನಿ. ಥ್ರೆಡ್ ಈ ಥ್ರೆಡ್ ಕಾಂಬಿನೇಷನ್ ಕಲರ್ ಮಾಡೋದೇ ತುಂಬ ತಲೆಗೆಟ್ಟು ಹೋಗ್ಬಿಡುತ್ತೆ. ಇದು ನೋಡಿ, ಎರಡು ಕೂಡ ಒಂದೊಂದು ಶೇಡು ಡಿಫ್ರೆನ್ಸ್ ಅಷ್ಟೇ. ಬಟ್ ಇದು ಕೂಡ ಸೇಮ್ ಅನಿಸುತ್ತೆ, ಇದು ಇಟ್ರೂ ಸೇಮ್ ಅನಿಸುತ್ತೆ. ಸೊ ಹೆಂಗೆ ಹಾಕ್ಬೇಕಂತ ಇದು ಶೇಡ್ ನಂಬರ್, ಇದು ಚಿಕ್ಕ ಮಷಿನ್ಗೆ ಯೂಸ್ ಮಾಡ್ತಾರಲ್ಲ ವಿಸ್ಕಾಸ್ ಥ್ರೆಡ್, ಈ ಮಷಿನ್ಗೂ ಕೂಡ ಯೂಸ್ ಮಾಡ್ತೀನಿ. ಶೇಡ್ ನಂಬರ್ ಬಂದುಬಿಟ್ಟು 621 ಶೇಡ್ ನಂಬರ್. ಇದು ಬಂದುಬಿಟ್ಟು ವಿಸ್ಕಾಸ್ ಥ್ರೆಡ್, ಇದು ಪಿಕಾಸೋ, ಇದು ವಿಸ್ಕಾಸ್ ಥ್ರೆಡ್ಡಲ್ಲಿ 909 ಶೇಡ್. ಇದು ಪಿಕಾಸೋ ಥ್ರೆಡ್ಡಲ್ಲಿ 621 ಶೇಡ್ ನಂಬರು. ಇದೇ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಸ್ವಲ್ಪ ಒಂದು ಶೇಡ್ ಲೈಟ್ ಅಂತ ಅನಿಸ್ತಾ ಇದೆ ನನಗೆ ಇದು. ಸೊ ಇದನ್ನೇ ಹಾಕ್ಬಿಡ್ತೀನಿ. ಸೊ ಇದು ಡಿಸೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ವರ್ಕ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಒಂದು ಬ್ಲೌಸಿಗೆ ಹಾಕಿದ್ದೆ ಆ ಡಿಸೈನ್ನ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಪ್ಯಾರಟ್ ಗ್ರೀನ್ ಕಲರ್ದು ಹಾಕಿದ್ದೆ ಡಬಲ್ ಶೇಡಲ್ಲಿ. ಸೊ ಇದನ್ನು ಸಹ ಅದೇ ಡಿಸೈನೇ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಕಂಪ್ಲೀಟ್ ಆದಮೇಲೆ ಡಿಸೈನ್ನ ತೋರಿಸ್ತೀನಿ. ಹೆಂಗೆ ಹೋಗ್ತೀಯಾ ಈಗ? ಹಾಂ ನಡಿ. ಇಲ್ಲೇ ಹೋಗೋಣ ನಡಿ. ನೆರಳೈತೆ ಅಲ್ಲಿ, ಬಿಸಿಲು. ಇಲ್ಲಿ ಬಾ, ಇಲ್ಲಿ ನಡಿ. ಸೊ ಚಿನ್ನಿಮ ರೋಡಿಂದ ಮನೆ ರೋಡು ಸ್ವಲ್ಪ ನಮಗೆ ಹತ್ರನೇ ಆಗುತ್ತೆ. ಬಟ್ ಮೇನ್ ರೋಡಿಂದ ಹೋದರೆ ತುಂಬಾ ಬಿಸಿಲು ಗಾಯಸ್, ನಿಜವಾಗ್ಲೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಮ್ಮ ಅವಳು ಎತ್ಕೊ ಅಂತಿರ್ತಾಳೆ. ಸೊ ಇಲ್ಲಿ ಕಾಲ್ದಾರಿ ಥರ ಇದೆ ಮನೆ ಹಿಂದೆಗಡೆನೆ. ಅಂದರೆ ಇಲ್ಲೆಲ್ಲ ಫುಲ್ಲು ಮರಗಳು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸೊ ಅಲ್ಲಿಂದನೇ ಕರ್ಕೊಂಡು ಬಂದುಬಿಡ್ತೀನಿ. ಆಲ್ಮೋಸ್ಟು ನಮ್ಮ ರೋಡಿಂದ ಯಾರು ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಅವರೆಲ್ಲನೂ ಸಹ ಇದೇ ರೋಡಲ್ಲೇ ಅವ್ರು ಪಾಸ್ ಆಗೋದು. ನಮ್ಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಓಡಾಡ್ತಿರೋದ್ರಿಂದ ಗೊತ್ತಾಗ್ತಾ ಇದೆ ಅಷ್ಟೇ. ಅದೇ ರೋಡಲ್ಲೇ ಕರ್ಕೊಂಡು ಬಂದುಬಿಟ್ಟೆ. ಬಟ್ ಇವಳು ರೋಡಿಂದ ರೋಡ್ ಅಲ್ಲಿಂದ ಏನು ಗಾಡಿಗಳು ಓಡಾಡುತ್ತಲ್ಲ ಮೇನ್ ರೋಡು, ಅದು ಪಾಸ್ ಆದರೆ ಸಾಕು ಇವಳಾಟ ಇವಳಿಗೆ. ಯಾಕಂದರೆ ಅಲ್ಲಿ ಬರೋ ಅಂಗಡಿಗಳೆಲ್ಲ ಸಹ ನನಗೆ ಗೋಳೊಯ್ಕೊಂಡು ಅಮ್ಮ ನಾನು ಬರಲ್ಲ ಹೋಗು ಅಂತಿರ್ತಾಳೆ. ಗೋಳೊಯ್ಕೊಂಡು ಬರೋವರೆಗೂ ಸಮಾಧಾನ ಆಗಲ್ಲ. ಓಡ್ಕೊಂಡು ಹೋಗ್ತಿರ್ತಾಳೆ. ಎಲ್ಲರೂ ಬಿದ್ದರೆ ಅನ್ನೋದೊಂದು ಇರುತ್ತೆ ನನಗೂ ಕೂಡ. ನಾನು ರನ್ ಕೊಟ್ಟು ಹೋಗಿದ್ದೆ. ಸೊ ರನ್ ಕೊಟ್ಟು ಹೊರಗಡೆ ಹೋಗಬೇಕಾದ್ರೆ ಇದೊಂದು ಸ್ವಲ್ಪ ಬಾಬಿನ್ ಚೆಕ್ ಮಾಡ್ಕೊಂಡು ಹೋಗಿ, ಕೆಳಗಡೆ ಬಾಬಿನ್ ಎಷ್ಟಿದೆ ಅಂತ ಅಷ್ಟೇ ಚೆಕ್ ಮಾಡ್ಕೊಂಡು ಹೋದ್ರೆ ಅದ್ರ ಪಾಡಿಗೆ ಅದು ಓಡುತ್ತೆ. ದಾರ ಕಟ್ಟಾಗಿದ್ರೆ ಅಥವಾ ಬಾಬಿನ್ ಖಾಲಿ ಆಗಿದ್ರೆ ಮಾತ್ರನೇ ಹಾಗೆ ಪೆಂಡಿಂಗಲ್ಲಿ ಇರುತ್ತೆ ಅಷ್ಟೇ, ಡಿಸೈನ್ ಮೂವ್ ಆಗಿರೋದಿಲ್ಲ. ಈಗ ಬಟ್ಟೆ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಟೈಮ್ ಆಗಿತ್ತು ಅಂತ ಚಿನ್ನಿಮ ಕರ್ಕೊಂಡು ಸಹ ಬಂದೆ. ಸೊ ಅವಳದು ಇವಾಗ ಐಸ್ ಕ್ರೀಮು ಅದೇನೋ ಅವಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿಂದ ಬರ್ತಾ ಶಾಪಲ್ಲಿ ಏನೇನು ಸಿಗುತ್ತೋ ಎಲ್ಲ ಸಹ ಒಂದೊಂದೇ ಕೇಳ್ಕೊಂಡು ತಿನ್ಕೊಂಡು ಬರ್ತಾಳೆ. ಹಾಗೆ ಐಸ್ ಕ್ರೀಮ್ ಕೂಡ ತಂದಿದ್ರು, ಕೊಡಿಸ್ಲೇಬೇಕು, ಇಲ್ಲಾಂದ್ರೆ ನಮ್ಮನ್ನ ಅಲ್ಲೇ ಜನ್ಮ ಜಾಲ ಆಗ್ಬಿಡ್ತಾಳೆ. ಪಕ್ಕದ ಮನೆಯವ್ರದ್ದು ಆನಿವರ್ಸರಿ ಅಲ್ಲಿ ಪಕ್ಕದ ಮನೆಯವ್ರದ್ದು ಪಾಯಸನೂ ಸಹ ಕೊಡ್ತಿದ್ರು. ಆ ಬೌಲ್ ಕೂಡ ವಾಪಸ್ ಕೊಟ್ಟಿಲ್ಲ ಗಾಯ್ಸ್, ಇನ್ನು ಮನೆಯಲ್ಲೇ ಇದೆ, ಕೊಡಬೇಕು ಪಾಪ. ಅವಾಗ ಐಸ್ ಕ್ರೀಮ್ ಅವಳಿಗೆ ಇವಾಗ ಓಪನ್ ಮಾಡಿ ಕೊಡಲಿಲ್ಲ ಅಂತಂದರೆ ಮುಗ್ದೋಯ್ತು, 3 ಮನೆ ಕೇಳೋ ಥರ. ನಾನು ಹಾಗೆ ನಾರ್ಮಲಾಗಿ ಹಂಗೆ ಹಾಕ್ತೀನಿ. ಏನದು? ಅವಳಿಗೆ ಸ್ಟ್ರಾಬೆರಿ ಅನ್ನಕ್ಕೆ ಬರ್ತಾ ಇಲ್ಲ, ಕೈಯಲ್ಲಿ ತೋರಿಸ್ತಾ ಇದ್ದಾಳೆ. ಅದು ಸ್ಟ್ರಾಬೆರಿ ಶೇಪಲ್ಲಿದೆ, ಬಟ್ ಅದು ಮೆಲ್ಟ್ ಆಗಿ ಈ ಶೇಪಲ್ಲಿ ಆಗಿದೆ. ಏನು ಚಿನ್ನಿಮದು? ಸ್ಟ್ರಾಬೆರಿ. ಏನದು? ಏನು ಐಸ್ ಕ್ರೀಮ್ ಅದು? ಏನದು? ಸ್ಟ್ರಾಬೆರಿ. ಏನು ಐಸ್ ಕ್ರೀಮಾ?
ಹೇಳು ಹೇಳು ಸ್ಟ್ರಾಬೆರಿ ಹೇಳು ನೀನು ಹೇಳು ಸ್ಟ್ರಾಬೆರಿ ಅದು ಸ್ಟ್ರಾಬೆರಿ ಶೇಪಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಸೊ ಅದು ಮೆಲ್ಟ್ ಆಗಿಬಿಟ್ಟು ಅದು ಇನ್ನೊಂದು ಶೇಪಲ್ಲಿ ಆಗಿಬಿಟ್ಟಿದೆ. ನನಗೆ ನೀನು ಇದೇನು ಮುಟ್ಬೇಡ, ಅದನ್ನ ತಿನ್ನು ಫಸ್ಟು. ಬಾಕ್ಸಿಗೆ ಅವಲಕ್ಕಿನ ಕೊಟ್ಟು ಕಳಿಸಿದೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ದಾರೆ, ನೋಡಬೇಕು. ಮತ್ತು ಆ್ಯಪಲ್ ಹಾಕಿ ಕಳಿಸಿದ್ದೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ಪ್ರತಿದಿನವೂ ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾಳೆ, ಚೆನ್ನಾಗಿ ತಿಂತಾಳೆ ಊಟ ಎಲ್ಲನೂ ಸಹ ಅಂತ ಹೇಳಿದ್ದಾರೆ. ಬಟ್ ಇವತ್ತು ಯಾಕೋ ಏನೂ ತಿಂದಿಲ್ಲ, ಊಟ ಮಾತ್ರ ತಿನ್ಕೊಂಡು ಬಂದಿದ್ದಾಳೆ ಅಷ್ಟೇ. ಸ್ನ್ಯಾಕ್ಸ್ ಎಲ್ಲನೂ ಸಹ ಹಂಗೆ ಇದೆ.